ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ನಿಮಗೆ ಮಹಾಶಿವರಾತ್ರಿಯ ಪೋರ್ಟಲ್ ಸಮೃದ್ಧಿಗಾಗಿ ಹೇಗೆ ತೆರೆದಿದೆ ಅನ್ನೋ ವಿಷಯದ ಬಗ್ಗೆ ಹೇಳ್ತೀನಿ. ವರ್ಷದ ಅತಿ ದೊಡ್ಡ ಪೋರ್ಟಲ್ ಮಹಾಶಿವರಾತ್ರಿ ಮಾರ್ಚ್ 8ರಂದು ತೆರೆದಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಯಾಣಕ್ಕೆ ಈ ದಿನ ತುಂಬ ಮುಖ್ಯವಾಗಿದೆ. ಯಾಕಂದರೆ ನೀವು ನಂಬಲಾಗದಷ್ಟು ಬಲವಾದ ಸ್ತ್ರೀಲಿಂಗ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಬಹುದು. ಅದು ನಿಮ್ಮ ಭೌತಿಕ ಪ್ರಪಂಚವನ್ನು ಅತ್ಯಂತ ವೇಗವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ಈಗ ನಾನು ನಿಮಗೆ ಮಹಾರಾತ್ರಿಯ ನಿಜವಾದ ಮತ್ತು ಆಳವಾದ ಅರ್ಥವನ್ನು ವಿವರಿಸ್ತೀನಿ. ಮತ್ತು ನಿಮ್ಮ ಈ ಒಂದು ಮಹಾಶಿವರಾತ್ರಿ ದಿನ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವೇನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಮತ್ತು ಈ ಒಂದು ಮಹಾಶಿವರಾತ್ರಿ ದಿನ ನಿಮ್ಮ ವೈಬ್ರೇಷನ್ನ ಹೇಗೆ ಹೆಚ್ಚು ಮಾಡ್ಕೋಬೇಕು, ಹೆಚ್ಚು ಮಾಡಿಕೊಂಡು ಅದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವು ಹೇಗೆ ರೀಚ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿವರಣೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೀವಿನ್ ಮುಂದೆ ಬರುವಂಥ ಇಂಪಾರ್ಟೆಂಟ್ ಒಂದು ವಿಡಿಯೋಸ್ನ ಮಿಸ್ ಆಗದೆ ಇರೋದಕ್ಕೆ. ಮಹಾಶಿವರಾತ್ರಿ ಯಾವತ್ತು ಬರುತ್ತೆ ಗೊತ್ತಾ? ಅದು ಕ್ಷೀಣಿಸ್ತಾ ಇರುವಂಥ ಚಂದ್ರನ 14ನೇ ರಾತ್ರಿಯಲ್ಲಿ ಬರುತ್ತೆ. ಅಂದರೆ ಹುಣ್ಣಿಮೆಯ ನಂತರ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ ದಿನೇ ದಿನೇ. ಸೊ ಅದಾದ ನಂತರ 14ನೇ ರಾತ್ರಿ ಬರುತ್ತೆ. ಇದು ಅಮಾವಾಸ್ಯೆಯ 2 ರಾತ್ರಿಗಳ ಮೊದಲು ಬರುತ್ತೆ. ಮಹಾಶಿವರಾತ್ರಿನ ಸಂಸ್ಕೃತದಲ್ಲಿ ಶಿವನ ಮಹಾನ್ ರಾತ್ರಿ ಅಂತ ಹೇಳಲಾಗಿದೆ. ಅದು ಯಾಕೆ ಆ ಥರ ಕರಿತೀವಿ ಮಹಾಶಿವರಾತ್ರಿನ ಶಿವನ ಒಂದು ಮಹಾನ್ ರಾತ್ರಿ ಅಂತ ಈಗ ನಾನು ನಿಮಗೆ ವಿವರಣೆ ಕೊಡ್ತೀನಿ. ನಮ್ಮ ಹಿಂದೂ ಪುರಾಣಗಳಲ್ಲಿ ಶಿವರಾತ್ರಿ ಅಂದರೆ ಶಿವ ಮತ್ತು ಶಕ್ತಿ ಅಥವಾ ಪಾರ್ವತಿಯ ಮದುವೆಯಾದ ದಿನ ಅಂತ ಹೇಳಲಾಗಿದೆ. ಅದರ ಬಗ್ಗೆ ಒಂದು ಸ್ಟೋರಿ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಆದರೆ ಈಗ ನಾನು ನಿಮಗೆ ಈ ಮಹಾಶಿವರಾತ್ರಿಯ ನಿಜವಾದ ಮತ್ತು ಆಳವಾದ ಅರ್ಥ ಏನು ಅಂತ ಹೇಳ್ತೀನಿ. ಶಿವರಾತ್ರಿಯ ನಿಜವಾದ ಮತ್ತು ಆಳವಾದ ಅರ್ಥ ಏನು ಅಂದರೆ, ಶಿವನ ಪುಲ್ಲಿಂಗ ನಮ್ಮ ಕಾನ್ಷಿಯಸ್ ಮೈಂಡ್ನ ಸಂಕೇತಿಸುತ್ತೆ ಮತ್ತು ಶಕ್ತಿಯ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನಂದರೆ ಶಕ್ತಿಯ ಸ್ತ್ರೀಲಿಂಗ. ಶಿವನ ಪುಲ್ಲಿಂಗ ಕಾನ್ಷಿಯಸ್ ಮೈಂಡ್ ಆದರೆ ಶಕ್ತಿಯ ಸ್ತ್ರೀಲಿಂಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರತಿನಿಧಿಸುತ್ತೆ. ಶಿವ ಅಂದರೆ ಪುರುಷ ಪ್ರಜ್ಞಾಪೂರ್ವಕ ಮನಸ್ಸು ಮತ್ತು ರಾತ್ರಿ ಅಂದರೆ ಸಂಸ್ಕೃತದಲ್ಲಿ ರಾತ್ರಿ. ಇದು ಸ್ತ್ರೀಲಿಂಗ ಅಂದರೆ ಚಂದ್ರನನ್ನು ಪ್ರತಿನಿಧಿಸುತ್ತೆ. ಸೊ ಈಗ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಹೇಳಿದೆ ಅಲ್ವಾ? ಆದ್ದರಿಂದ ನೀವು ಈ ಟೈಮಲ್ಲಿ ಅಂದರೆ ಈ ಶಿವರಾತ್ರಿ ಟೈಮಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳ ಬಗ್ಗೆ ನೀವು ತುಂಬಾ ಹುಷಾರಾಗಿರಬೇಕು. ಸೊ ಈ ಶಿವರಾತ್ರಿ ಹತ್ರ ಬರ್ತಾ ಇದ್ದಂತೆಯೇ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಚಟುವಟಿಕೆಗಳು ಹೇಗಿರಬೇಕು ಅಂದರೆ, ಯಾವುದ್ರಲ್ಲಿ ತೊಡಗಿಸ್ಕೋಬೇಕು ಅಂದರೆ ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್, ಮೆಡಿಟೇಷನ್, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್, ಈ ಥರ ನಮ್ಮ ಒಂದು ವೈಬ್ರೇಷನ್, ನಮ್ಮ ಬಾಡಿನ ನಮ್ಮ ಮೈಂಡ್ನ ಒಂದು ವೈಬ್ರೇಷನ್ ಹೆಚ್ಚಿಗೆ ಮಾಡುವಂಥ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಯಾಕೆಂದರೆ ಈ ಶಿವರಾತ್ರಿ ಟೈಮಲ್ಲಿ ಯೂನಿವರ್ಸ್ನ ಒಂದು ವೈಬ್ರೇಷನ್ ಕೂಡ ತುಂಬ ಹೈ ಇರೋದ್ರಿಂದ ನಾವು ಈ ಟೈಮಲ್ಲಿ ಇವೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ವೈಬ್ರೇಷನ್ ಕೂಡ ಹೈ ಆಗುತ್ತೆ. ಆಗ ವೈಬ್ರೇಷನ್ಸ್ ಮ್ಯಾಚ್ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಗಳು ತುಂಬಾ ಬೇಗ ನೆರವೇರುತ್ತೆ, ನಮ್ಮ ಕನಸುಗಳು ಬೇಗನೆ ನನಸಾಗತ್ತೆ. ಸೂರ್ಯ ಪುಲ್ಲಿಂಗ ಶಕ್ತಿನ ಪ್ರತಿನಿಧಿಸ್ತಾನೆ ಮತ್ತು ಚಂದ್ರ ಸ್ತ್ರೀಲಿಂಗ ಶಕ್ತಿಯನ್ನು ಸಂಕೇತಿಸ್ತಾನೆ.
ಈ ಸಮಯದಲ್ಲಿ ಎರಡು ಪ್ರಭಾವಶಾಲಿಯಾಗಿರ್ತವೆ. ಚಂದ್ರ ತನ್ನ ಬೆಳವಣಿಗೆಯ ಹಂತದಲ್ಲಿದ್ದಾಗ ತಿಂಗಳ 14ನೇ ರಾತ್ರಿಯಲ್ಲಿ ಮಹಾಶಿವರಾತ್ರಿ ಬರುತ್ತೆ. ಈ ಒಂದು ಹಂತ ಬೆಳವಣಿಗೆ, ವಿಸ್ತರಣೆ ಮತ್ತು ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಿಸಿದೆ. ಇವತ್ತಿನ ದಿನ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ನಮ್ಮ ಒಂದು ಹ್ಯೂಮನ್ ಎನರ್ಜಿ ನ್ಯಾಚುರಲ್ ಆಗಿ ಒಂದು ಬೂಸ್ಟಪ್ ಆಗುತ್ತೆ. ಅಂದರೆ ನ್ಯಾಚುರಲ್ ಆಗಿಯೇ ನಮ್ಮ ಎನರ್ಜಿ ಹೆಚ್ಚಾಗತ್ತೆ. ಹಾಗಿರುವಾಗ ನಮ್ಮ ಚಟುವಟಿಕೆಗಳಲ್ಲಿ ನಾವು ಇದನ್ನೆಲ್ಲ ನಾನು ಈಗ ತಾನೇ ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ನು, ಮೆಡಿಟೇಷನ್ನು ಮತ್ತು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು ಇಂಥದ್ದೆಲ್ಲ ಮಾಡಿದಾಗ ಇನ್ನೂ ಜಾಸ್ತಿ ನಾವು ವೈಬ್ರೇಷನ್ಸ್ನ ಹೆಚ್ಚು ಮಾಡ್ಕೋತೀವಿ. ಆಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಕೂಡ ಇದೇ ರೀತಿಯಲ್ಲಿ ಬೇಗ ನೆರವೇರುತ್ತೆ. ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಮಾಘ ಮಾಸದಲ್ಲಿ ಬರುವಂಥ ಮಹಾಶಿವರಾತ್ರಿ ತುಂಬ ಮಹತ್ವವಾಗಿದೆ. ಯಾಕಂದರೆ ಇದು ನಮ್ಮ ಶಕ್ತಿನ ಹೆಚ್ಚಿಗೆ ಮಾಡೋದಕ್ಕೆ ಪ್ರಕೃತಿಯಿಂದ ಹೆಚ್ಚುವರಿ ಬೆಂಬಲನ ತರ್ತಾ ಇದೆ. ಸೊ ಈ ಟೈಮಲ್ಲಿ ಯೋಗ ಅಥವಾ ಆಧ್ಯಾತ್ಮಿಕತೆಯ ಸಂಪೂರ್ಣ ಅಭ್ಯಾಸಗಳು ಇದನ್ನೆಲ್ಲ ಮಾಡೋದ್ರಿಂದ ಒಂದು ಲಿಮಿಟಲ್ಲಿರುವಂಥ ನಮ್ಮ ಒಂದು ಎನರ್ಜಿ ಅಥವಾ ಮ್ಯಾನಿಫೆಸ್ಟೇಷನ್ಗಳು ಲಿಮಿಟೇ ಇಲ್ಲದೆ ಇರೋಷ್ಟು ಬೌಂಡ್ರಿಲೆಸ್ ಇರೋಷ್ಟು ಹೆಚ್ಚಾಗುತ್ತೆ. ಈ ವರ್ಧನೆಯ ಒಂದು ಮೂಲಭೂತ ಅಂಶ ಏನು ಅಂದರೆ ಸಕ್ರಿಯಗೊಳಿಸೋದು ಮತ್ತು ನಮ್ಮ ಬಾಡಿನಲ್ಲಿ ಎನರ್ಜಿ ಕೆಳಗಿಂದ ಮೇಲೆ ಹರಿದು ಬರುತ್ತೆ. ಆದ್ದರಿಂದ ಈಗ ನೀವು ಪ್ರತಿಯೊಬ್ಬರು ಯಾರ್ಯಾರು ಲೈಫಲ್ಲಿ ಒಂದು ಬೆಳವಣಿಗೆ ಬೇಕು, ಈಗ ಇರೋ ಸ್ಥಿತಿಯಲ್ಲೇ ಇರಬಾರ್ದು, ಇನ್ನೊಂದು ಸ್ಟೆಪ್ ಮೇಲೆ ಹೋಗಬೇಕು, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ನ ಎಲ್ಲ ನಾವು ನೆರವೇರಿಸ್ಕೋಬೇಕು, ನಮ್ಮ ಲೈಫಲ್ಲಿ ಯಾವುದೇ ಕಷ್ಟ ಇಲ್ಲದೆ ಮುಂದೆ ಸಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವ್ರಿಗೆಲ್ಲ ಇದು ಪರ್ಫೆಕ್ಟ್ ಟೈಮ್. ಈ ಒಂದು ಮಹಾಶಿವರಾತ್ರಿಯ ವಿಶೇಷಗಳೆಲ್ಲ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿ, ಅದು ಒಂದು ಹುಳ ಇರ್ಬೋದು, ಒಂದು ಕೀಟ ಇರ್ಬೋದು, ಒಂದು ಪಕ್ಷಿ, ಮರ ಅಥವಾ ಪ್ರಾಣಿ, ವಿಶೇಷವಾಗಿ ಮನುಷ್ಯ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ನಮ್ಮ ಸುತ್ತಲಿನ ಶಕ್ತಿಯಿಂದ ಸಂಪೂರ್ಣವಾಗಿ ನಾವು ಪ್ರಯೋಜನ ಪಡಿಬೇಕು ಅಂದರೆ ಈ ಟೈಮಲ್ಲಿ ನಾವು ನಮ್ಮ ಬೆನ್ನು ಮೂಳೆ ಅಂದರೆ ಸ್ಪೈನ್ನ ಸ್ಟ್ರೈಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆಂದರೆ ಈ ಎನರ್ಜಿ ಫ್ಲೋಯಿಂಗ್ ಟೈಮ್, ಇದು ಎನರ್ಜಿ ಫ್ಲೋ ಆಗುವಂಥ ಒಂದು ಸಮಯ ಈ ಮಹಾಶಿವರಾತ್ರಿ. ಸೊ ಈ ಟೈಮಲ್ಲಿ ನಮ್ಮ ಬೆನ್ನು ಮೂಳೆ ಬೆಂಡಾಗಿದ್ದರೆ ಅಥವಾ ಮಲಗಿದ್ರೆ ಆ ಟೈಮಲ್ಲಿ ಎನರ್ಜಿ ಫ್ಲೋ ಆಗಲ್ಲ ನಮ್ಮ ಒಂದು ಬಾಡಿಗೆ. ಅದಕ್ಕೇ ಈ ಶಿವರಾತ್ರಿಯ ನೈಟ್ ಫುಲ್ಲು ಜಾಗರಣೆ ಇರೋದು ಕೂಡ. ಯಾಕಂದರೆ ಜಾಗರಣೆ ಇದ್ದಾಗ ಕೂತ್ಕೊಂಡು ಭಜನೆಗಳು ಮಾಡ್ತಾರೆ ಮತ್ತು ಮೆಡಿಟೇಷನ್ಸ್ ಮಾಡ್ತಾರೆ, ದೇವರ ಒಂದು ಪೂಜೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಆ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಬೆನ್ನು ಮೂಳೆನ ಸ್ಟ್ರೈಟಾಗಿ ಇಟ್ಕೊಂಡೇ ಕೂತ್ಕೊಂಡಿರ್ತಾರೆ. ಸೊ ಈ ಟೈಮಲ್ಲಿ ಎನರ್ಜಿ ನಮ್ಮ ಒಳಗಿಂದ ಫ್ಲೋ ಆಗುತ್ತೆ, ತಗೊಳ್ಳುತ್ತೆ. ನಮ್ಮ ಬಾಡಿಲಿರುವಂಥ ಎಲ್ಲ ಚಕ್ರಗಳ ಆ್ಯಕ್ಟಿವೇಶನ್ ಆಗುವಂಥ ಟೈಮು. ನಮ್ಮ ಕೆಳಗಡೆ ಇರುವಂಥ ಮೂಲಾಧಾರ ಚಕ್ರದಿಂದ ನಮ್ಮ ಕ್ರೌನ್ ಚಕ್ರವರೆಗೂ ಎಲ್ಲ ಚಕ್ರವರೆಗೂ ಫ್ಲೋ ಆಗುತ್ತೆ ಎನರ್ಜಿ. ಈ ಎಲ್ಲ ಚಕ್ರಗಳು ನಮ್ಮ ಶಕ್ತಿ, ಪ್ರಾಣ ಮತ್ತು ಪ್ರಜ್ಞೆಯ ಕೇಂದ್ರ ಬಿಂದುಗಳು ಅಂತ ಹೇಳಲಾಗಿದೆ. ವಿಶೇಷವಾಗಿ ಕುಂಡಲಿನಿ ಯೋಗದ ಅಭ್ಯಾಸ ಮಾಡೋದ್ರಿಂದ ಸುಪ್ತ ಶಕ್ತಿ ಅದು ಹೈಲೈಟ್ ಆಗುತ್ತೆ ನಮ್ಮ ಒಳಗಡೆ. ಸೊ ಈ ಟೈಮಲ್ಲಿ ಈ ಕುಂಡಲಿನಿ ಯೋಗ ಮಾಡೋರೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಹೆಚ್ಚಿಗೆ. ಯೋಗಾಭ್ಯಾಸ ಮಾಡೋರೆಲ್ಲ ಕೂಡ ಎಲ್ಲ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಶಿವರಾತ್ರಿ ಸಮಯದಲ್ಲಿ ಬೆನ್ನು ಮೂಳೆ ಉದ್ದಕ್ಕೂ ಶಕ್ತಿಯ ಹರಿವನ್ನು ಉತ್ತೇಜಿಸೋದಕ್ಕೆ ಮತ್ತು ಚಕ್ರಗಳನ್ನು ಸಕ್ರಿಯಗೊಳಿಸೋದಕ್ಕೆ ಮೆಡಿಟೇಷನ್, ಚಾಂಟಿಂಗ್ ಮತ್ತು ಬ್ರೀದಿಂಗ್ ಅಂದರೆ ಉಸಿರಾಟದ ನಿಯಂತ್ರಣ, ಪ್ರಾಣಾಯಾಮ, ಈ ಅಭ್ಯಾಸಗಳನ್ನೆಲ್ಲ ಮಾಡಬೇಕು. ನಮ್ಮ ಕೆಳಗಿನ ಚಕ್ರ ಅಂದರೆ ಎಲ್ಲದಕ್ಕಿಂತ ಕೆಳಗಡೆ ಇರೋ ಸ್ಟ್ರಾಂಗ್ ಚಕ್ರ ಅಂದರೆ ಮೂಲಾಧಾರ ಚಕ್ರ.
ಈ ಕೆಳಗಿನ ಚಕ್ರಗಳಿಂದ ಶಕ್ತಿನ ನಿರ್ದೇಶಿಸೋ ಮೂಲಕ ಇದು ಮೂಲಭೂತ ಪ್ರವೃತ್ತಿಗಳು ಮತ್ತು ಭೌತಿಕ ಬಯಕೆಗಳೊಂದಿಗೆ ಸಂಬಂಧಿಸಿದೆ. ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗನೆ ಗ್ರೋತ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಜರ್ನಿ ಬೇಗ ಸಕ್ಸಸ್ಫುಲ್ ಆಗುತ್ತೆ. ಈ ಮೂಲಾಧಾರ ಮತ್ತು ಸೇಕ್ರಲ್ ಅಂದರೆ ಸ್ವಾಧಿಷ್ಠಾನ ಚಕ್ರ, ಈ ಎರಡು ಸಾಮಾನ್ಯವಾಗಿ ಮೂಲ ಪ್ರವೃತ್ತಿಗಳು. ಅಂದರೆ ನಮ್ಮ ಸರ್ವೈವಲ್ಗೆ ಅಂದರೆ ಬದುಕುಳಿಯೋದಕ್ಕೆ, ನಾವು ಸರ್ವೈವ್ ಆಗೋದಕ್ಕೆ ಮತ್ತು ನಮ್ಮ ಫಿಸಿಕಲ್ ಬಯಕೆಗಳು ಏನು ಬೇಕು ನಮಗೆ, ಫಿಸಿಕಲ್ ನಮ್ಮ ದೇಹಕ್ಕೆ ಏನು ಬೇಕು ಅದನ್ನೆಲ್ಲ ಹೊಂದಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದೆ. ಈ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಮೂಲಾಧಾರ ಬಂದು ನಮ್ಮ ಬದುಕುಳಿಯುವಿಕೆ ಮತ್ತು ಭದ್ರತೆ, ಸ್ಥಿರತೆ ಇದು ಸಂಪರ್ಕ ಹೊಂದಿದೆ. ಮತ್ತು ಈ ಸೇಕ್ರಲ್ ಚಕ್ರ ಅಂದರೆ ನಮ್ಮ ಸ್ವಾಧಿಷ್ಠಾನ ಚಕ್ರ ಬಂದು ಲೈಂಗಿಕತೆ ಮತ್ತು ಭೌತಿಕ ಸೌಕರ್ಯಗಳಿಗೆ ಆಸೆಗಳನ್ನು ಒಳಗೊಂಡಂಥ ಸೃಜನಶೀಲತೆ, ಉತ್ಸಾಹ ಮತ್ತು ಆನಂದಕ್ಕೆ ಸಂಬಂಧಿಸಿದೆ. ಈ ಶಿವರಾತ್ರಿ ಸಮಯದಲ್ಲಿ ನಾವು ಈ ಶಕ್ತಿಗಳ ಸ್ವಾಭಾವಿಕವಾಗಿ ಅಂದರೆ ನ್ಯಾಚುರಲ್ ಆಗಿನೇ ಈ ವೈಬ್ರೇಷನ್ಸ್ ಹೈ ಆಗಿರೋದ್ರಿಂದ, ಎನರ್ಜೀಸ್ ಹೈ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಕೆಳಗಡೆ ಇರುವಂಥ ನಮ್ಮ ಚಕ್ರದಿಂದ ನಾವು ಆಕ್ಟಿವೇಟ್ ಮಾಡ್ಕೋತಾ ಬರ್ತೀವಿ, ಮೇಲಕ್ಕೆ ಬರ್ತೀವಿ. ಕೆಳಗಿಂದ ಮೇಲಕ್ಕೆ ಆಕ್ಟಿವೇಟ್ ಮಾಡ್ಕೋತಾ ಬರೋದ್ರಿಂದ ಏನಾಗತ್ತಂದರೆ ನಮ್ಮ ಪ್ರಜ್ಞೆಯ ಕ್ರಮೇಣ ಪರಿಷ್ಕರಣೆ ಮತ್ತು ವಿಸ್ತರಣೆ ಇರುತ್ತೆ. ಭಯ, ಅಹಂಕಾರದಂಥ ಕಡಿಮೆ ಕಂಪನ ಅಂದರೆ ಲೋ ವೈಬ್ರೇಷನ್ಸ್ ಇರುವಂಥ ಒಂದು ನಮ್ಮ ಈಗೋ ಇದೆಲ್ಲ ಇರುವಂಥ ನೆಗೆಟಿವ್ ಇಮೋಷನ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಎದೆಯಲ್ಲಿರುವಂಥ ಅನಾಹತ ಚಕ್ರ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದು ಮಧ್ಯದಲ್ಲಿದೆ. ಅದಕ್ಕಿಂತ ಕೆಳಗಿರೋದು 3 ಚಕ್ರಗಳು. ನಮ್ಮ ಅನಾಹತ ಅಂದರೆ ಹಾರ್ಟ್ ಚಕ್ರಕ್ಕಿಂತ ಮೇಲೆಯೇ 3 ಚಕ್ರಗಳಿವೆ. ಸೊ ಈ ಮಧ್ಯದಲ್ಲಿರುವಂಥ ಈ ಹಾರ್ಟ್ ಚಕ್ರ ಬಂದು ಕೆಳಗಿರೋ 3 ಚಕ್ರಗಳನ್ನು, ಮೇಲಿರುವಂಥ 3 ಚಕ್ರಗಳನ್ನು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ಈ ಅನಾಹತ ಚಕ್ರದ ಗುಣಗಳೇನೆಂದರೆ, ಅಂದರೆ ಈ ಹಾರ್ಟ್ ಚಕ್ರದ ಗುಣಗಳು ಪ್ರೀತಿ, ಸಹಾನುಭೂತಿ ಮತ್ತು ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಆಲೋಚನೆ ಮಾಡೋದು, ಅಂದರೆ ಪರಹಿತ ಚಿಂತನೆ, ಈ ಥರ ಎಲ್ಲ ಒಳ್ಳೆಯ ಗುಣಗಳು ಈ ಒಂದು ಅನಾಹತ ಚಕ್ರದಲ್ಲಿ ಇರುತ್ತೆ. ಗುಣಗಳು, ಈ ಒಂದು ಅನಾಹತ ಚಕ್ರದ ಗುಣಗಳು. ಈ ಗುಣಗಳನ್ನು ನಾವು ಬೆಳೆಸೋ ಮೂಲಕ ನಮ್ಮ ಒಳಗಿನ ಆ ಪ್ರೀತಿ ಮತ್ತು ಸಮೃದ್ಧಿಯಿಂದ ನಮ್ಮ ಹಾರ್ಟ್ ಚಕ್ರ ಫುಲ್ ಆಕ್ಟಿವೇಟ್ ಆಗುತ್ತೆ. ಆಗ ಈ ಯೂನಿವರ್ಸಿಂದ ಬರುವಂಥ ಕಾಸ್ಮಿಕ್ ಎನರ್ಜೀಸಿಂದ ಈ ನಮ್ಮ ಹಾರ್ಟ್ ಚಕ್ರದ ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ ಬೇಗ ಅದು ನಮಗೆ ಆಕ್ಟಿವೇಟ್ ಆಗುತ್ತೆ. ಯೂನಿವರ್ಸ್ನ ಒಂದು ಎನರ್ಜಿ ಜೊತೆ ನಮ್ಮ ವೈಬ್ರೇಷನ್, ಹೈ ವೈಬ್ರೇಷನ್ ಮ್ಯಾಚ್ ಆಗುತ್ತೆ. ಆದ್ದರಿಂದ ಈ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮತ್ತು ವಿಜುವಲೈಸೇಷನ್ ಮಾಡಿಕೊಂಡಾಗ ನಿಮ್ಮ ವಸ್ತು ಬಯಕೆಗಳ ಶಕ್ತಿನ ಹೆಚ್ಚು ವೈಬ್ರೇಷನ್ನ ಆವರ್ತನಗಳಾಗಿ ಪರಿವರ್ತಿಸೋದಕ್ಕೆ ಪ್ರಾರಂಭಿಸ್ಬೋದು ನೀವು. ನಮ್ಮ ಮೂಲಾಧಾರ ಚಕ್ರದಿಂದ ಒಂದೊಂದು ಚಕ್ರನೇ ಮೇಲ್ ಬರ್ತಾ ಇರೋದನ್ನು ನಾವು ವಿಜುವಲೈಸ್ ಮಾಡ್ಕೋಬೇಕು. ನಮ್ಮ ಬೆನ್ನು ಮೂಳೆ, ಸ್ಪೈನ್ ಉದ್ದಕ್ಕೂ ಚಲಿಸ್ತಾ ಬರ್ತಾ ಇದೆ. ಕೆಳಗಿಂದ ಮೇಲೆ ಕ್ರೌನ್ ಚಕ್ರವರೆಗೂ ಒಂದೊಂದು ಚಕ್ರನೂ ಆಕ್ಟಿವೇಟ್ ಮಾಡ್ಕೊಳ್ತಾ ಬರ್ತಾ ಇರೋದನ್ನು ನಾವು ವಿಜುವಲೈಸ್ ಮಾಡ್ಕೋಬೇಕು. ಅಂದರೆ ಚಕ್ರಾಸ್ ಮೆಡಿಟೇಷನ್ ಮಾಡ್ಕೋಬೇಕು. ಆಗ ನಮ್ಮೊಳಗೆ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ನಮ್ಮ ಆಸೆಗಳನ್ನೆಲ್ಲ ನೆರವೇರೋದಕ್ಕೆ ಅದು ಅಡ್ಡಿ ಬರ್ತಾ ಇದೆ ಅಂತ ಇದ್ದರೆ ಅಂಥದ್ದೆಲ್ಲ ಈ ಟೈಮಲ್ಲಿ ಓಪನ್ ಆಗುತ್ತೆ. ಯಾಕೆಂದರೆ ವೈಬ್ರೇಷನ್ ಹೈ ಆಗಿರೋದ್ರಿಂದ ಯಾವುದೂ ಇದು ಅಡ್ಡಿ ಬರಲ್ಲ. ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ನ ನಿಜ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಇಮೋಷನ್ ಕೂಡ ಅಡ್ಡಿ ಬರಲ್ಲ. ಈ ಟೈಮಲ್ಲಿ ನಾವು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಯೂನಿವರ್ಸ್ಗೆ ಹೋಗಿ ತಲುಪುತ್ತೆ. ಯೂನಿವರ್ಸಿಂದ ಮತ್ತೆ ನಮಗೆ ಅದು ನಮ್ಮ ರಿಯಾಲಿಟಿಯಾಗಿ ನಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಬಂದು ತಲುಪುತ್ತೆ. ಸೊ ಈಗ ಅರ್ಥ ಆಯ್ತಲ್ಲ ಶಿವರಾತ್ರಿ ದಿನ ಯಾಕೆ ಜಾಗರಣೆ ಇರಬೇಕು ಅಂತ.
ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಮಹತ್ವ ಕೆಳಗಿನ ಚಕ್ರಗಳಿಂದ ಮೇಲಿನ ಚಕ್ರಗಳಿಗೆ ಏರುವುದರಲ್ಲಿದೆ. ಈ ಪವಿತ್ರ ರಾತ್ರಿಯಲ್ಲಿ ಭಕ್ತರು ಧ್ಯಾನ ಮತ್ತು ಚಾಂಟಿಂಗ್, ಮೆಡಿಟೇಷನ್ ಮತ್ತು ಚಾಂಟಿಂಗ್ ಆಚರಣೆಗಳಲ್ಲಿ ತೊಡಗಿಸಿಕೊಂಡಾಗ ಶಕ್ತಿ ಕ್ರಮೇಣ ಏರ್ತಾ ಇರುತ್ತೆ. ವಿವಿಧ ಚಕ್ರಗಳ ಮೂಲಕ ಹಾದು ಹೋಗ್ತಾ ಇರುತ್ತೆ. ಹೃದಯ, ಗಂಟ್ಲು, ಮೂರನೇ ಕಣ್ಣು ಮತ್ತು ಕಿರೀಟ ಚಕ್ರಗಳನ್ನು ಒಳಗೊಂಡಂತೆ ಉನ್ನತ ಚಕ್ರಗಳು ಸಾರ್ವತ್ರಿಕ ಪ್ರಜ್ಞೆ, ದೈವಿಕ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜಾಗೃತಿಗೆ ಸಂಬಂಧಿಸಿದೆ. ಈ ರೀತಿಯಲ್ಲಿ ಶಕ್ತಿ ಮೇಲೆ ಏರ್ತಾ ಇದ್ದಂತೆ ಅದು ನಮ್ಮ ಪ್ರಜ್ಞೆನ ಶುದ್ಧೀಕರಿಸುತ್ತೆ ಮತ್ತು ಉನ್ನತೀಕರಿಸುತ್ತೆ. ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿಸುತ್ತೆ. ಈ ಶಿವರಾತ್ರಿ ಟೈಮಲ್ಲಿ ಈ ವೈಬ್ರೇಷನ್ ಹೈ ಆಗಿರೋದ್ರಿಂದ ಒಂದು ಸಣ್ಣ ರಿಚುವಲ್ ಇದೆ, ಅಂದರೆ ಒಂದು ಆಚರಣೆ ಇದೆ. ಅದು ತುಂಬ ಈಸಿಯಾಗಿರೋಂಥ 2 ಸ್ಟೆಪ್ಸಲ್ಲಿ ಇರುವಂಥದ್ದನ್ನು ಹೇಳ್ತೀನಿ. ಇದನ್ನು ಇವತ್ತು ಅಂದರೆ ಮಾರ್ಚ್ 6ನೇ ತಾರೀಕು, 7ನೇ ತಾರೀಕು ಮತ್ತು 8ನೇ ತಾರೀಕು ಈ 3 ದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋಕೆ ಮುಂಚೆ ಮಾಡಿ. ಇದನ್ನು ಮಾಡಿದಾಗ ತುಂಬಾ ಪರಿಣಾಮಕಾರಿಯಾಗಿದೆ. ಇದು ಮೊದಲನೇ ಸ್ಟೆಪ್ ಏನು ಅಂದರೆ ನಮ್ಮ ಕಾನ್ಷಿಯಸ್ ಬ್ರೀದಿಂಗ್. 5 ನಿಮಿಷಗಳ ಕಾಲ ಕಾನ್ಷಿಯಸ್ ಆಗಿ ನಮ್ಮ ಬ್ರೀದಿಂಗ್ ಮೇಲೇ ನಾವು ಫೋಕಸ್ ಮಾಡಬೇಕು. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಕೊಳ್ಳಿ ಮತ್ತು ನಿಮ್ಮ ಉಸಿರಾಟದ ಕಡೆಗೆ ನಿಮ್ಮ ಅರಿವನ್ನು ತಂದ್ಕೊಳ್ಳಿ. ನೀವು ಉಸಿರಾಡುವಾಗ ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡಿ. ನಿಮ್ಮ ಮೂಗಿನ ಮೂಲಕ ಹಾದು ಹೋಗ್ತಾ ಇರೋ ಗಾಳಿನ ಅನುಭವಿಸಿ ಮತ್ತು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಂತರ ಅದು ಗಂಟ್ಲು ಮತ್ತು ಕೊನೆಯದಾಗಿ ನಿಮ್ಮ ಲಂಗ್ಸ್ ಒಳಗೆ ಗಾಳಿಯಿಂದ ತುಂಬಿಕೊಂಡಿದೆ. ಈಗ ನೀವು ಉಸಿರಾಡುವಾಗ ನಿಧಾನವಾಗಿ ಮತ್ತೆ ಉಸಿರನ್ನು ಹೊರಗಡೆ ಬಿಡಿ. ನಿಮ್ಮ ಆ ಹೊರಗಡೆ ಬರುವಂಥ ಉಸಿರು ನಿಮ್ಮ ಗಂಟಲಿನ ಮೂಲಕ ಮತ್ತು ಕೊನೆಯದಾಗಿ ನಿಮ್ಮ ಮೂಗಿನ ಮೂಲಕ ಹೊರಗಡೆ ಬರ್ತಾ ಇದೆ. ಇದೇ ರೀತಿ ಸಂಪೂರ್ಣವಾಗಿ ಒಂದು 5 ನಿಮಿಷದ ಕಾಲ ಈ ಉಸಿರಾಟನ ಮಾಡಿ. ಬರೀ ಡೀಪಾಗಿ ಲಂಗ್ಸ್ ಫುಲ್ಲು ತುಂಬಿಕೊಳ್ಳುವಷ್ಟು ಬ್ರೀತ್ ಒಳಗೆ ತಗೊಳ್ಳಿ ಮತ್ತು ಅದನ್ನು ನಿಧಾನವಾಗಿ ಹೊರಗಡೆಗೆ ಬಿಡಿ. ಆ ಏರ್ ನೀವೇನು ಉಸಿರಾಟ ಮಾಡ್ಕೊತಾ ಇದ್ದೀರಾ, ಒಳಗಡೆ ಹೋಗೋದು ಹೊರಗಡೆ ಬರೋದು ಉಸಿರು, ಅದರ ಮೇಲೆಯೇ ಫೋಕಸ್ ಮಾಡ್ಕೊಳ್ಳಿ. ಇದನ್ನು ಕನಿಷ್ಠ ಪಕ್ಷ ಒಂದು 5 ನಿಮಿಷದ ಕಾಲ ಮಾಡಿ. ಇದು ಸೆಕೆಂಡ್ ಸ್ಟೆಪ್ಗೆ ತುಂಬ ಯೂಸ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡು ತುಂಬ ಕಾಮ್ ಆಗಿರುತ್ತೆ. ಯಾವುದೇ ಸ್ಟ್ರೆಸ್ ಇರಲ್ಲ, ಯಾವುದೇ ಆ್ಯಂಗರು, ನೆಗೆಟಿವ್ ಇಮೋಷನ್ಸು ಎಲ್ಲ ಕಡಿಮೆ ಆಗುತ್ತೆ, ಕೂಲ್ ಆಗುತ್ತೆ. ಈಗ ಕೂಲ್ ಆದಮೇಲೆ ನೀವು 2ನೇದಾಗಿ ಮಾಡಬೇಕಾಗಿರೋದೇನೆಂದರೆ, ನಿಮ್ಮ ಒಂದು ಬುಕ್ ಇದೆಯಲ್ಲ, ಗ್ರ್ಯಾಟಿಟ್ಯೂಡ್ ಬುಕ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಒಂದು ಗ್ರ್ಯಾಟಿಟ್ಯೂಡ್ ಬುಕ್ ಇಟ್ಕೊಳ್ಳಿ ಅಂತ, ಜರ್ನಲ್. ಆ ಬುಕ್ಕು ಯಾರ್ಯಾರ ಹತ್ರ ಬುಕ್ ಇಲ್ಲ ಅವರೊಂದು ಪೇಪರಲ್ಲಿ ಕೂಡ ಬರ್ಕೋಬೋದು. ನಿಮ್ಮ ಒಂದು ಲೈಫಲ್ಲಿ ಯಾವುದೇ ಒಂದು ವಿಷಯಕ್ಕೆ ನೀವು ಕೃತಜ್ಞತೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ, ಒಂದು 8 ವಿಷಯಗಳಿಗೆ ಕೃತಜ್ಞತೆಯನ್ನು ಬರೀಬೇಕು. ಅದು ನೀವು ಈಗಾಗಲೇ ಹೊಂದಿರುವಂಥ ವಸ್ತುಗಳಾಗಿರ್ಬೋದು, ಸಂಬಂಧವಾಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವ ಯಾವುದೇ ಮೂಲಭೂತ ಅಗತ್ಯಗಳಾಗಿರ್ಬೋದು. ಅದನ್ನು ಕಾಗದದ ಮೇಲೆ ಬರೆಯುವಾಗ ನೀವು ಡೀಪಾಗಿ ನಿಮ್ಮ ಭಾವನೆಗಳಿಂದ ಬರಿಬೇಕು. ಸುಮ್ಮನೆ ನಾನು ಇದಕ್ಕೆ ಕೃತಜ್ಞನಾಗಿದ್ದೀನಿ ಅಂತ ಬರೆಯೋದಲ್ಲ, ಫುಲ್ ಫೀಲಿಂಗಿಂದ ಬರಿಬೇಕು. ನಿಮ್ಮ ಒಳಗಿಂದ ಬರಬೇಕು. ಅದು 8 ವಸ್ತುಗಳಿಗೆ ಅಥವಾ ದಿನ ಬೆಳಗ್ಗೆ ಮತ್ತು ರಾತ್ರಿ ಬೇರೆ ಬೇರೆ ವಿಷಯಗಳಿಗೂ ನೀವು ಧನ್ಯವಾದಗಳು ಹೇಳ್ಕೋಬೋದು. ಒಟ್ಟಿನಲ್ಲಿ 8 ವಿಷಯಗಳಿಗೆ ಧನ್ಯವಾದಗಳನ್ನು ಹೇಳ್ಕೊಂಡು ಬರಿಬೇಕು. ಈ ರೀತಿ ನೀವು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಾಗ ದೈವ ಪ್ರತಿಕ್ರಿಯಿಸುತ್ತೆ. ದೈವ ಆಗ ಅಂದರೆ ಯೂನಿವರ್ಸ್ ಏನು ಹೇಳುತ್ತೆ ನಿಮಗೆ, ನಾನು ನಿನಗಿದನ್ನು ಕೊಟ್ಟಿದ್ದಕ್ಕೆ ನೀನು ಪ್ರಶಂಸೆ ಕೊಡ್ತಾ ಇದೀಯಾ, ನನಗೆ ತುಂಬ ಸಂತೋಷವಾಗಿದೆ, ಇನ್ನೂ ನಾನು ನಿನ್ಗೇನು ಬೇಕೋ ಹೆಚ್ಚಿಗೆ ಕಳಿಸ್ತೀನಿ,
ಈ ಥರ ಯೂನಿವರ್ಸ್ ಅಂದ್ಕೊಳ್ಳುತ್ತೆ ನಾವೊಂದು ಕೃತಜ್ಞತೆ ಭಾವನೆಯಲ್ಲಿದ್ದಾಗ. ಸೊ ಆಗ ನಾವು ಇನ್ನೂ ಏನೇನು ಬೇಕು ಅಂತ ಅನ್ಕೋತೀವೋ ಅದನ್ನೆಲ್ಲ ಕೊಡುತ್ತೆ ಯೂನಿವರ್ಸ್. ನಾವು ಎಷ್ಟು ಹೆಚ್ಚು ಕೃತಜ್ಞತೆ ಹೊಂದಿರ್ತೀವೋ ಅಷ್ಟು ಹೆಚ್ಚು ಸಮೃದ್ಧಿನ ಆಕರ್ಷಿಸ್ತೀವಿ. ಇದು ಯಾಕೆ ಮಾಡ್ತೀವಿ ಅಂದರೆ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ ನಮ್ಮ ಒಂದು ವೈಬ್ರೇಷನ್ನು ತುಂಬಾ ಹೈ ಆಗುತ್ತೆ. ವೈಬ್ರೇಷನ್ ಹೈ ಆದಾಗ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ಸೊ ಅದರಿಂದ ಈ ಒಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು ಖಂಡಿತ ಮಾಡಿ. ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನ ಮಾಡಿ ಮತ್ತು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಂಡು ಸಂತೋಷವಾಗಿ, ಸುಖವಾಗಿ, ಖುಷಿಯಿಂದ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದರೂ ಇದ್ದರೆ, ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಮಾತಾಡೋಣ. ಧನ್ಯವಾದಗಳು.